ಎಲ್ರಿಗೂ ನಮಸ್ಕಾರ. ಏನಿವತ್ತು ನಾಡಪ್ರಭು ಶ್ರೀ ಕೆಂಪೇಗೌಡರ ಜಯಂತ್ಯೋತ್ಸವ ಬಂಗಾರಪೇಟೆ ತಾಲೂಕಿನಲ್ಲಿ ಆಚರಣೆ ಮಾಡುವ ಸಲುವಾಗಿ ತಾಲೂಕು ಆಡಳಿತ ಮಂಡಳಿ ಹಾಗೂ ನಾಡ ಹಬ್ಬಗಳ ಆಚರಣೆಯ ಈ ತಾಲೂಕಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ಶಾಸಕರ ಸಂಯೋಗದಲ್ಲಿ ಇವತ್ತು ಬಂಗಾರಪೇಟೆ ತಾಲೂಕಿನ ಎಲ್ಲ ಸಮುದಾಯದ ಮುಖಂಡರುಗಳನ್ನು ಪೂರ್ವಭಾವಿ ಸಭೆ ಕರೆದು ಇವತ್ತು ಬರುವ 27ನೇ ತಾರೀಕು ಏನು ಕೆಂಪೇಗೌಡರ ಜಯಂತ್ಯೋತ್ಸವ ಆಚರಣೆ ಯಾವ ರೀತಿ ಮಾಡಬೇಕು, ಕಾರ್ಯಕ್ರಮವನ್ನು ಯಾವ ರೀತಿ ರೂಪಿಸಿಕೊಂಡು ನಾವು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ಇವತ್ತು ಸಭೆಯಲ್ಲಿ ನಾವು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದ್ವಿ. ಈ ಬಂಗಾರಪೇಟೆ ತಾಲೂಕಿನಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿನ ಇವತ್ತೇನು ಸರ್ಕಾರ ಏನು ಕಾಲನ ನಿಗದಿ ಮಾಡಿದೆ ಅದೇ ದಿನಾಂಕದಂದು ಒಂದೇ ಕಾರ್ಯಕ್ರಮ ಮಾಡಬೇಕಂತೇಳಿ ಒಕ್ಕರ್ಲಿನಿಂದ ಎಲ್ಲ ಸಮುದಾಯದ ಮುಖಂಡರು ಸೇರಿ ಇವತ್ತು ತೀರ್ಮಾನ ತಗೊಂಡಿದ್ವಿ. ಕೆಂಪೇಗೌಡ ಒಕ್ಕಲಿಗರ ಸಂಘ ಹಾಗೂ ಎಲ್ಲ ಸಮುದಾಯದ ಮುಖಂಡರು ಸೇರಿ ತಾಲೂಕಿನಲ್ಲಿ ಒಂದೇ ಆಚರಣೆ ಮಾಡಬೇಕು. ಕೆಂಪೇಗೌಡರ ಜಯಂತಿ ಅದು ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ದಿನಾಂಕದಂತೆ ಮಾಡಬೇಕಂತೇಳಿ ಇವತ್ತು ನಾವು ತೀರ್ಮಾನ ತಗೊಂಡಿದ್ವಿ. ಇವತ್ತು 2ನೇ ಜಯಂತಿ ಮಾಡೋದಕ್ಕೆ ಆಸ್ಪದ ಇಲ್ಲ ಅಂತ ಕೂಡ ನಾವು ಇವತ್ತು ಘೋಷಣೆ ಮಾಡಿದೆ. ನಮ್ಮ ಸಮುದಾಯದ ಎಲ್ಲ ಮುಖಂಡರು ಸೇರಿ ತೀರ್ಮಾನ ತಗೊಂಡಿರುವಂಥ ವಿಚಾರ. ಇವತ್ತು ಬಂಗಾರಪೇಟೆ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದ ಎಸ್ ಎನ್ ನಾರಾಯಣಸ್ವಾಮಿ ಇವತ್ತು ಈ ಸಭೆಯಲ್ಲಿ ಭಾಗವಹಿಸಿ ತನು ಮನ ಧನ ನನ್ನ ಕಡೆಯಿಂದ ಇವತ್ತೇನು ಈ ನಾಡ ಕರ್ನಾಟಕ ರಾಜ್ಯನ ಇವತ್ತು ಇಷ್ಟೊಂದು ಹೆಸರುವಾಸಿ ಆಗೋದಕ್ಕೆ ಮೂಲ ಕಾರಣೀಕೃತರಾದಂಥ ಶ್ರೀ ನಾಡಪ್ರಭು ಕೆಂಪೇಗೌಡರು ಇವತ್ತೇನು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಮಾದರಿಯಾಗಿದ್ದಾರೆ ಅಂತ ಪುಣ್ಯಾತ್ಮನ ಜಯಂತ್ಯೋತ್ಸವನ ಆಚರಣೆ ಮಾಡೋದಕ್ಕೆ ನನ್ನ ಅಳಿಲು ಸೇವೆನೂ ನಾನು ಸಂಪೂರ್ಣವಾಗಿ ಕೊಡ್ತೀನಿ ಅಂತೇಳಿ ಇವತ್ತು ಅವರೇ ಮುಂದೆ ಬಂದು ಇವತ್ತು ಈ ಕಾರ್ಯಕ್ರಮಕ್ಕೆ ಕಲಾ ತಂಡಗಳನ್ನ ಕೊಡೋದಾಗ್ಬೋದು, ಕಾರ್ಯಕ್ರಮಕ್ಕೆ ಬರುವಂಥ ಇವತ್ತೇನು ಸಮುದಾಯದ ಮತ್ತು ಎಲ್ಲ ಸಮುದಾಯದ ಜನರ ಒಂದು ಊಟದ ವ್ಯವಸ್ಥೆಗಳಿಗಾಗ್ಬೋದು, ಮತ್ತು ಈ ಸ್ತಬ್ಧ ಚಿತ್ರಗಳಿಗೆ ಇವತ್ತು ಗ್ರಾಮಾಂತರ ಭಾಗಗಳಿಂದ ಬರ್ತಕ್ಕಂಥ ಎಲ್ಲ ಸ್ತಬ್ಧ ಚಿತ್ರಗಳಿಗೂ ಇವತ್ತು ಸಂಘದಿಂದ, ತಾಲೂಕು ಆಡಳಿತದಿಂದ ಹಾಗೂ ಶಾಸಕರ ವೈಯಕ್ತಿಕ ಸಹಾಯದಿಂದ ಪ್ರತಿಯೊಂದು ಟ್ಯಾಬ್ಲರ್ಗೂ 10,000 ರೂಪಾಯಿಗಳನ್ನು ಘೋಷಣೆ ಮಾಡಿದ್ದಾರೆ. ಇವತ್ತು ತಾಲೂಕಿನ ಎಲ್ಲ ಸಮುದಾಯದ ಮುಖಂಡರಲ್ಲಿ ನಾನು ಕಳಕಳಿಯಾಗಿ ಮನವಿ ಮಾಡಿಕೊಳ್ಳೋದೇನಂತಂದರೆ, ನಮ್ಮಲ್ಲಿ ಗೊಂದಲ ಬೇಡ, ನಾವು ಯಾರನ್ನೂ ಬಿಟ್ಟು ಮಾಡೋಂಥ ಪ್ರಯತ್ನ ನಾವು ಮಾಡ್ತಾ ಇಲ್ಲ. ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಾಗಿ ನಾವು ಇವತ್ತು ಆಚರಣೆ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ಜೂನ್ 27ನೇ ತಾರೀಕು ಶನಿವಾರ ದಯವಿಟ್ಟು ಪ್ರತಿಯೊಬ್ಬ ಸಮುದಾಯದ ಪ್ರತಿಯೊಂದು ಹಳ್ಳಿಯಿಂದನೂ ಇವತ್ತು ಸ್ತಬ್ಧಚಿತ್ರ ಮಾಡ್ಕೊಂಡು ಬರಬೇಕಂತೇಳಿ ಕಳಕಳಿಯಿಂದ ನಾವು ಮನವಿ ಮಾಡ್ತಾ ಇದ್ದೀವಿ. ಆರ್ಥಿಕವಾಗಿ ಬೇರೆ ಏನೇ ಸಮಸ್ಯೆ ಇದ್ರೂ ನಾವು ಖುದ್ದಾಗಿ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಪ್ರಮುಖ ಮುಖಂಡರನ್ನು ಒಳಗೊಂಡು ನಾವು ಪ್ರತಿಯೊಂದು ಗ್ರಾಮಕ್ಕೂ ಭೇಟಿ ಕೊಡ್ತೀವಿ. ಪ್ರತಿಯೊಂದು ಗ್ರಾಮದಲ್ಲೂ ಮುಖಂಡರ ಜೊತೆ ಚರ್ಚೆ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಪ್ರತಿಯೊಬ್ಬರಲ್ಲಿ ಮನವಿ ಮಾಡಿಕೊಳ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ತಾಲೂಕು ಆಡಳಿತ ಮತ್ತು ಶಾಸಕರ ಸಹಕಾರದಿಂದ, ಅವರ ಸಂಪೂರ್ಣ ಸಹಕಾರದಿಂದ ಈ ಕೆಂಪೇಗೌಡ ಜಯಂತಿಯನ್ನು ವಿಜೃಂಭಣೆಯನ್ನು ಆಚರಿಸಲು ತೀರ್ಮಾನ ಮಾಡಿದ್ದೀವಿ. ಎಲ್ಲ ಹಳ್ಳಿಗಳಿಂದ ಕೂಡ ಸ್ತಬ್ಧಚಿತ್ರಗಳನ್ನು ಮಾಡಿಕೊಂಡು ಅವತ್ತು 27ನೇ ತಾರೀಕು ಶನಿವಾರ 11 ಗಂಟೆ ಒಳಗೆ ಕೆಂಪೇಗೌಡ ಸರ್ಕಲ್ ಬರಬೇಕು. ಅಲ್ಲಿಂದನೇ ಪ್ರಾರಂಭ ಮಾಡಿಕೊಂಡು ಅಂಬೇಡ್ಕರ್ ಇದಕ್ಕೆ ಮಾಲಾರ್ಪಣೆ ಮಾಡಿಕೊಂಡು ನಾವು ಈ ಮೆರವಣಿಗೆನ ವಿಜೃಂಭಣೆಯಿಂದ ಮಾಡಬೇಕು ಅಂತ ಎಲ್ಲರಿಗೂ ಕೂಡ ಮನವಿ ಮಾಡ್ಕೊಳ್ತೀವಿ. ಗ್ರಾಮದಲ್ಲಿ ಅಧ್ಯಕ್ಷರಾದಂಥ ಮುನ್ರಾಜರವರು ಹಾಗೂ ನಮ್ಮ ಗೌರವಾಧ್ಯಕ್ಷರಾದಂಥ ಡಾಕ್ಟರ್ ಪ್ರಕಾಶ್ ಡಾಕ್ಟರ್ ಅವರು, ಆಮೇಲೆ ಹೊಸೂರು ಕೃಷ್ಣಣ್ಣವರು, ಮಾದೇವಣ್ಣವರು, ಮುದ್ದೇಗೌಡರು, ಆಮೇಲೆ ಪಾಕ್ರಳ್ಳಿ ವೆಂಕಟೇಶಣ್ಣವರು, ಮಂಜು ಅವರು, ಮಾದೇವಣ್ಣವರು,
ಕ್ಯಾರ್ನಹಳ್ಳಿ ಲಕ್ಷ್ಮಣರವರು, ನಮ್ಮ ವಾರ್ ಚಂದ್ರಣ್ಣವರು, ಎಲ್ಲ ಶ್ರೀಧರ್ರವರು, ಕಣಿಂಬೆಲೆ ಶ್ರೀನಿವಾಸು, ಚಂದ್ರಪ್ಪ DPSMS, ಉಲ್ಬೆಲೆ ಮಂಜುನಾಥ್, ಜುಂಜನಹಳ್ಳಿ ನಾರಾಯಣ ಸ್ವಾಮಿ ಹಾಗೂ ಎಲ್ಲ ಮುಖಂಡರು ಕೂಡ ಈ ದಿನ ಈ ಒಂದು ತೀರ್ಮಾನವನ್ನ ತಗೊಂಡಿದ್ದೀವಿ. ಕೆಂಪೇಗೌಡ ಒಕ್ಕಲಿಗರ ಸಂಘದಿಂದ ಮಾನ್ಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ SN ನಾರಾಯಣಸ್ವಾಮಣ್ಣನವರು ಈ ಒಂದು ಕೆಂಪೇಗೌಡ ಒಕ್ಕಲಿಗರ ಸಂಘಕ್ಕೆ ಸರ್ಕಾರದಿಂದ ಬಂಗಾರಪೇಟೆಯಲ್ಲಿ 15 ಗುಂಟೆ ಜಾಗವನ್ನು ಉಚಿತವಾಗಿ ಸಂಘಕ್ಕೆ ಈ ಒಂದು ಸಂದರ್ಭದಲ್ಲಿ ಘೋಷಣೆಯನ್ನು ಮಾಡಿರ್ತಾರೆ. ಹಾಗೂ ಕಟ್ಟಡದ ಅಭಿವೃದ್ಧಿಗೋಸ್ಕರ ಕೂಡ ಸಹಾಯಧನವನ್ನು 1.5 ಕೋಟಿವರೆಗೂ ಅವರು ಸಹಾಯಧನವನ್ನು ವೈಯಕ್ತಿಕವಾಗಿ ನಾನು ಮಾಡಿಕೊಡ್ತೀನಿ ಅಂತ ಸಹ ಈ ಸಂದರ್ಭದಲ್ಲಿ ಹೇಳಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ನಾವು SN ನಾರಾಯಣಸ್ವಾಮಣ್ಣನವರಿಗೆ ನಮ್ಮ ಸಂಘದ ಕಡೆಯಿಂದ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ತಾಲೂಕು ಸಂಘದ ವತಿಯಿಂದ ಅರ್ಪಿಸುತ್ತಿದ್ದೇವೆ. ಒಂದು ಕಲ್ಯಾಣ ಮಂಟಪ ಮುಂದಿನ ದಿನಗಳಲ್ಲಿ ಏನು ಕಟ್ಟಬೇಕು ಅನ್ಕೊಂಡಿದ್ದೀವಿ ಸಂಘದ ವತಿಯಿಂದ, ಬಾಡಿಗೆ ಕೂಡ ಉಚಿತವಾಗಿ ಕೊಡಬೇಕು ಅಂತ ನಾವೆಲ್ಲ ಅನ್ಕೊಂಡಿದ್ದೀವಿ. ಆದರೂ ನಮ್ಮ ಶಾಸಕರ ಒಂದು ನಿರ್ದೇಶನದ ಮೇರೆಗೆ ಮಿನಿಮಮ್ ಮೇಂಟೆನೆನ್ಸ್ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀವು ತಗೊಂಡು ಸಂಘಕ್ಕೆ ನೀವು ಸಂಘದ ಕಡೆಯಿಂದ ನೀವು ನಾಗರಿಕರಿಗೆ ನಿಮ್ಮ ಕುಲಬಾಂಧವರಿಗೆ ಉಚಿತವಾಗಿ ಕೊಡಬೇಕಂತ ಅವರು ತಮ್ಮಲ್ಲಿ ವಿನಂತಿಸಿಕೊಂಡಿದ್ದಾರೆ. ನಾವು ಅವರಿಗೆ ಸಹಕಾರ ಕೊಟ್ಟು ಕಟ್ಟಡ ಪೂರ್ಣಗೊಂಡ ನಂತರ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಒಕ್ಕಲಿಗರ ಕುಲಬಾಂಧವರಿಗೆ ಉಚಿತವಾಗಿ ನಾವು ಕಲ್ಯಾಣ ಮಂಟಪವನ್ನು ಕಾರ್ಯಕ್ರಮಗಳಿಗೆ ಸಮಾರಂಭಗಳಿಗೆ ಕೊಡಬೇಕು ಅಂತ ತಮ್ಮಲ್ಲಿ ತೀರ್ಮಾನಿಸಿಕೊಂಡಿದ್ದೀವಿ. ಅದರಂತೆಯೇ ಮುಂದಿನ ದಿನಗಳಲ್ಲಿ ನಾವು ಸಹ ಅದನ್ನು ನೆರವೇರಿಸಿಕೊಡ್ತೀವಿ.